ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಪುಷ್ಪ. ಕ್ರಿಶ್ವಿ ನಿನ್ನೆ ರಾತ್ರಿನ ಹೇಳಿದ್ರು ಆಕಿನ ಟಿಫಿನ್ಗೆ ಮ್ಯಾಗಿ ಮಾಡಿಕೊಡು ಅಂಥೇಳಿ. ಸೊ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಟಿಫಿನ್ ಬಾಕ್ಸ್ಗೂ ಹಾಕಿ ರೆಡಿ ಮಾಡಿದೆ. ಆಮೇಲೆ ಇವತ್ತು ಕ್ರಿಶ್ವಿ ಅವ್ರ ಅಪ್ಪಾಜಿನೂ ಇರಲಿಲ್ಲ, ಊರಿಗೆ ಹೋಗಿದ್ರು. ಸೊ ಹೆಲ್ಪ್ ಮಾಡೋರು ಯಾರು ಇರಲಿಲ್ಲ. ನಾನು ಕಾಫಿ ಕುಡಿದು ಕ್ರಿಶ್ವಿನ ಎಬ್ಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿದೆ. ಕ್ರಿಶ್ವಿನೂ ಸ್ಕೂಲಿಗೆ ಬಿಟ್ಟು ಬಂದೆ. ಖುಷಿ 2-3 ದಿನ ಆಯಿತು ಖುಷಿ ಹೋಗತ್ತಾಳ, ಖುಷಿ ಬರತ್ತಾಳ. ನನಗೂ ಚಲೋ ಅನ್ಸತ್ತೈತಿ. ಈಗ ಹೆಲ್ಪರ್ ಆಂಟಿ ಬಂದಿದ್ರ, ಸೊ ಅವ್ರಿಗೆ ದಪಾಟಿ ಮಾಡೋಕ್ಕೆ ಹೇಳಿದ್ದೆ. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಅವ್ರಿಗೆ. ಮತ್ತು ಮೊನ್ನೆ ಮಾಡಿದಾಗ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು. ಅವ್ರು ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ತಾರಂಥೇಳಿ ಇವತ್ತು ಅಳತಿ ಎಲ್ಲ ನಾನು ಹಾಕಿದೆ. ಖಾರ ಉಪ್ಪು ಎಲ್ಲ ನಾನು ಎಷ್ಟು ಬೇಕಷ್ಟು ಹಾಕ್ಕೊಂಡೆ. ಕ್ರಿಶ್ವಿನೂ ಖಾರ ಅಷ್ಟೊಂದು ತಿನ್ನೋದಿಲ್ಲ, ಸ್ವಲ್ಪ ಕಡಿಮೆನೇ ತಿಂತಾಳೆ. ನನಗೂ ಆ್ಯಸಿಡಿಟಿ ಆಗ್ತೈತಿ ಮತ್ತು ನಮ್ಮ ಮನೆಯವ್ರಿಗೂ ಆ್ಯಸಿಡಿಟಿ ಆಗ್ತೈತೆ ಅಂಥೇಳಿ ನಾವು ಜಾಸ್ತಿ ಖಾರ ಉಪಯೋಗಿಸೋದಿಲ್ಲ, ಸ್ವಲ್ಪ ಕಡಿಮೆನೇ ಮೈಲ್ಡಾಗೇನೆ ತಿಂತೀವಿ. ಸೊ ಆಂಟಿ ಎಲ್ಲ ತಾಲಿಪೀಠ ಒತ್ತಿ ಕೊಟ್ಟರು. ನಾ 2 ತವಿ ಇಟ್ಕೊಂಡು ಬೇಯಿಸ್ಕೊಂಡೆ. 2 ತವಿ ಇಟ್ಟರೆ ಈಸಿ ಆಗ್ತೈತಿ ಮತ್ತು ಬೇಗನೂ ಆಗ್ತೈತಿ ಅಂಥೇಳಿ. ಯಾಕಂದರೆ ನಾವು ಇವತ್ತು ಇನ್ನೂ ಕ್ಲಿನಿಕ್ಕಿಗೆ ಹೋಗಬೇಕಾಗಿತ್ತು. ಯಾಕಂದರೆ ನಮ್ಮ ಮನೆಯವರು ಇನ್ನೂ ಊರಿಂದ ಬಂದಿಲ್ಲ. ಸೊ ಕ್ಲಿನಿಕ್ಕಿಗೆ ಹೋಗೋ ಪ್ಲ್ಯಾನ್ ಐತಿ. ಅದರಿಂದ ಮತ್ತು 12 ಗಂಟೆಗೆ ಸ್ಕೂಲೂ ಬಿಡ್ತೈತಿ ಕ್ರಿಶ್ವಿಯಿಂದ. ಅಷ್ಟರೊಳಗಾಗಿ ಎಲ್ಲ ಕೆಲಸ ಮುಗಿಸ್ಕೋಬೇಕಾಗಿತ್ತು. ಮತ್ತು ಮೊನ್ನೆ ಒಂದು ಮನಿ ಪ್ಲಾಂಟ್ ತೊಗೊಂಡು ಬಂದಿದ್ವಿ, ಅದು ಇನ್ನೂ ಹಾಕಿರಲಿಲ್ಲ ಪಾಟ್ ಒಳಗೆ. ಪಾಟ್ಗೆ ಸ್ಕ್ರೂ ಡ್ರೈವರ್ ಒಂದು ಸ್ವಲ್ಪ ಬಿಸಿ ಮಾಡಿ ಒಂದು 4 ಹೋಲ್ ಮಾಡಿಕೊಂಡೆ. ಯಾಕಂದರೆ ಈ ಪಾಟ್ಗೆ ಹೋಲ್ ಇರಲಿಲ್ಲ, ಯಾಕಂದರೆ ಇದು ಐಸ್ ಕ್ರೀಮ್ ಡಬ್ಬಿ ಇತ್ತು. ನಾನೇ ಆ ಪಾಟಿಗೆ ಪೇಂಟದು ಮಾಡಿ DIY ಮಾಡಿದ್ದೆ. ಅದು ಆಲ್ರೆಡಿ ನಾನು ಶಾರ್ಟ್ಸ್ ಒಳಗೆ ಅಪ್ಲೋಡು ಮಾಡೀನಿ. ಸೊ ಆ ಪಾಟ್ ಒಳಗೆ ಇದನ್ನು ಮನಿ ಪ್ಲಾಂಟ್ ಹಾಕತ್ತೆ. ಎಷ್ಟು ಬೇಗ ಕೆಲಸ ಮಾಡ್ಬೇಕಂದ್ರೆ ಮತ್ತೊಂದು ಕೆಲಸ ಆಗ್ತೈತಿ. ಸೊ ಅದನ್ನು ಗಿಡ ಹಚ್ಚೋದ್ರೊಳಗೆ ಮಣ್ಣೆಲ್ಲ ಕೆಳಗೆ ಬಿತ್ತು. ನಾ ಇದು ಕೆಲಸ 5 ನಿಮಿಷದೊಳಗೆ ಮುಗಿತೈತೆ ಅಂಥೇಳಿ 5 ನಿಮಿಷದ ಕೆಲಸ ಮಾಡೋಕೆ ಹೋಗಿ ಮತ್ತೊಂದು 5 ನಿಮಿಷದ ಕೆಲಸ ಗಡ್ಬಡಿ ಮಾಡತ್ತೀನಲ್ಲ. ಸೊ ಹೀಗಾಗಿ ಅದು ಮತ್ತೊಂದು 5 ನಿಮಿಷದ ಕೆಲಸ ಹಚ್ಚಿತು. ಆಮೇಲೆ ಗಿಡ ಎಲ್ಲ ಪಾಟ್ ಒಳಗೆ ಪ್ಲಾಂಟ್ ಮಾಡಿದೆ, ನೀರು ಹಾಕಿ ಅದನ್ನು. ಮತ್ತು ಲೀವ್ಸು ಎಲ್ಲ ಒಂದು ಸ್ವಲ್ಪ ಹೊಲಸಾಗಿದ್ದು, ಸೊ ಅದನ್ನು ನೀರಿಂದೆಲ್ಲ ತೊಳೆದೆ. ಮತ್ತು ಇಲ್ಲೆಲ್ಲ ಕಟ್ಟ ಎಲ್ಲ ಒರೆಸ್ಕೊಂಡೆ. ಇದು ಮಣ್ಣೆಲ್ಲ ಬಿತ್ತು, ಅದನ್ನೆಲ್ಲ ಕೆಳಗಿಂದೆಲ್ಲ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಟಿಫಿನ್ ಬಾಕ್ಸ್ ತೊಗೊಂಡೇ ರೆಡಿ ಆದ್ವಿ. ಯಾಕಂದರೆ ಕ್ರಿಶ್ವಿನ ಸ್ಕೂಲ್ದಿಂದ ಕರ್ಕೊಂಡು ನನಗೆ ಡೈರೆಕ್ಟ್ ಕ್ಲಿನಿಕ್ಕಿಗೆ ಹೋಗಬೇಕಾಗಿತ್ತು. ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ನನಗೂ ಒಂದು ಸ್ವಲ್ಪ ಆಯಿತು, ಕ್ರಿಶ್ವಿಗೂ ಒಂದು ಸ್ವಲ್ಪ ಆಯಿತು ಅಂಥೇಳಿ ತೊಗೊಂಡು ನಡ್ಕೊತಾನೆ ಹೋದೆ. ಕ್ರಿಶ್ವಿನ್ ಸ್ಕೂಲ ನಿಯರ್ ಬೈ ಐತಿ, ವಾಕೇಬಲ್ ಡಿಸ್ಟೆನ್ಸ್. ಸೊ ಹೋಗಿ ಅಲ್ಲಿ ಜಸ್ಟ್ ಒಂದು 2 ಮಿನಿಟ್ಸ್ ವೇಟ್ ಮಾಡಿದೆ. ಅಲ್ಲಿ ಟೀಚರ್ ನಾನು ನೋಡಿದ್ರಿಂದ ಅವ್ರು ಬೇಗನೆ ಕಳಿಸ್ಕೊಟ್ರು. ನಾವು ವೇಟ್ ಮಾಡೋಕ್ಕೇನು ಆಗಲಿಲ್ಲ. ನಾವು ಒಂದು 5 ನಿಮಿಷ ಕಡಿಮೆ ಇರ್ತಾನೆ ಹೋಗಿದ್ದೆ. ಸೊ ಕ್ರಿಶ್ವಿ ನೋಡಿದ್ರು ನಾನು ಇಲ್ಲಿ ಫುಲ್ ಖುಷಿ ಆದಳು. ಎಂಜಾಯ್ ಮಾಡ್ತೀನಿ ಸ್ಕೂಲ್ ಒಳಗೆ. ಕ್ರಿಶ್ವಿ ಸೆಟ್ ಆಗಕ್ಕೆ ಎಷ್ಟು ದಿನ ತೊಗೋತಾಳೆ ಯಾರಿಗೂ ಗೊತ್ತು ಅನ್ಸುತ್ತೆ ಸ್ಕೂಲ್ ಒಳಗೆ. ಸೊ 4 ಡೇಸ್ ಒಳಗೆ ಪಿಕಪ್ ಆದಳು. ಈಗ ಡೈಲಿ ಒಂದೊಂದು ಹೊಸದು ಕಲ್ಕೊಂಡು ಬರತ್ತಾಳ ಸ್ಕೂಲ್ದಿಂದ. ನಮಗೂ ಖುಷಿ ಆಗತ್ತದ ನೋಡಿ. ಆಮೇಲೆ ಬರುವಾಗ ಅಲ್ಲೇ ನಂದಿನಿ ಇತ್ತು, ನಂದಿನಿದಿಂದ 1-2 ಪ್ಯಾಕೆಟ್ ಮೊಸರು ತೊಗೊಂಡ್ವಿ ತಾಲಿಪೀಠ ಜೋಡಿ ತಿನ್ನಕ್ಕಂಥೇಳಿ. ಸೊ ಹಾಗೆ ಕ್ಲಿನಿಕ್ ಕಡೆ ಹೋದ್ವಿ. ಕ್ಲಿನಿಕ್ ಒಳಗೂ ಒಂದು ಸ್ವಲ್ಪ ಹೊತ್ತು. ಇವತ್ತೇನು ಪೇಷಂಟ್ಸ್ ಇರಲಿಲ್ಲ, ಮಧ್ಯಾಹ್ನ ಆಗಿತ್ತು. ಆಲ್ರೆಡಿ 12 o'clock ಯಾವ ಪೇಷಂಟ್ ಇರಲಿಲ್ಲ ಇವತ್ತು. ಸೊ ಇದು ಮುಂಜಾನೆಯಿಂದ ಮಧ್ಯಾಹ್ನ ತನಕ ವಿಡಿಯೋ ಆಗಿತ್ತು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.